ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ ಗುರು? ನಾನಂತೂ ಸಖತ್ತಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಬೆಂಗಳೂರಲ್ಲಿ ಒಂದು ಎಕ್ಸ್ಪ್ಲೋರ್ ಮಾಡಿದಂಥ ಒಂದು ಪ್ಲೇಸು ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಅಂತ ಕೇಳೇ ಇರ್ತೀರ. ಬೆಂಗಳೂರಲ್ಲಿ ಮೋಸ್ಟ್ ಫೇಮಸ್ ಆದಂಥ ಒಂದು ಪ್ಲೇಸ್ ಕೂಡ ಇದು ಕಬ್ಬನ್ ಪಾರ್ಕ್ ಅಂತ. ಪ್ರತಿಯೊಬ್ಬರು ಪ್ರತಿ ಕ್ಷಣನೂ ಕಳೆಯುವಂಥ ಜಾಗ ಕೂಡ ಇಲ್ಲಿ. ಯಾಕಪ್ಪ ಅಂದರೆ ಅದನ್ನು ಊಹೆ ಮಾಡೋಕ್ಕೂ ಆಗಲ್ಲ, ಆಗ್ಬಿಟ್ಟಿದೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕಾಣ್ತಿದ್ಯಲ್ವಾ, ಹಳೇದಾಗ್ಬಿಟ್ಟಿದೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇಲ್ಲೇ ಹಿಂದೆ ಇರೋದು ಗೇಮ್ಸು ಮತ್ತು ಎಲ್ಲ ಆ್ಯಕ್ಟಿವಿಟಿ ನಡೆಯೋದಂತ ಇಲ್ಲಿ ನಡೆಯುತ್ತೆ. ಆ್ಯಕ್ಟಿವಿಟಿಗಳು ಅಂದರೆ ಗೇಮ್ಸ್ ಆಗಿರ್ಬೋದು, ಮತ್ತು ಅಲ್ಲೇನೋ ಇದೆ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಆಡ್ಬೋದು. ಅದಕ್ಕೆ ಅದಾದ ಸಪ್ರೇಟ್ ಟಿಕೆಟ್ಗಳನ್ನ ಇಟ್ಟಿದ್ದಾರೆ. ಟಿಕೆಟ್ ತೊಗೋಬೇಕು, ಆಡಬೇಕು. ಈಗ ಸ್ಟಾರ್ಟಿಂಗ್ ಚಿಕ್ಕ ಹುಡುಗರು ತೆಗ್ದಂಗೆ, ಚಿಕ್ಕ ಹುಡುಗರು ಆಡ್ದಂಗೆ ಇದನ್ನು ನಾವು ಟ್ರೈ ಮಾಡುವ. ಒಂದು 80 ರೂಪೀಸ್ ಆಯಿತು, ಅದು ಒಂದು 40, ಇದು ಒಂದು 40, 80 ರೂಪೀಸ್ ಆಯಿತು. ಫಸ್ಟು ಬೋಟಿಂಗ್ ಮಾಡುವ. ನೆಕ್ಸ್ಟು ಇಲ್ಲಿ ಜನ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ವಾ, ಯಾವ ಚಿಕ್ಕೋನಿದ್ದಾಗ ಆಡಿದ್ನೇನಪ್ಪ. ನನ್ನ ಪ್ರಕಾರ ನಾನು ಅಷ್ಟು ಚಿಕ್ಕೋನಿದ್ದಾಗ ಆಡಿರೋದು. ಈಗ ದೊಡ್ಡದಾದ್ಮೇಲೆ ಆಡಿದರೆ ಏನು ಅನ್ಕೊತಾರೆ ಅಂತನ ಅನ್ಕೊಳೋದೇನಿಲ್ಲ. ಮೊಗ್ಲಲ್ಲಿ ಕ್ಯಾಂಟೀನಿಗೆ ಕೂಡ ಇದೆ. ಇಲ್ಲಿ ನೋಡ್ತೀರ, ಕ್ಯಾಂಟೀನ್ ಕೂಡ ಇದೆ. ಈ ಕ್ಯಾಂಟೀನಲ್ಲಿ ಊಟ ಮಾಡ್ಕೋಬೇಕು. ಅಲ್ಲಿ ಮುಂದೆ ಬರ್ತಿರ್ತಾರಲ್ಲ ಅವ್ರ ಜೊತೆ ಮಾತಾಡೋದು. ಟಿಕೆಟು ಅದರಲ್ಲಿ ಎಷ್ಟು ಜನ ಆಡ್ಸ್ಕೊಂತಾರೆ ಗೊತ್ತಾ? ಅಲ್ಲಿ ನೋಡಿ, ಸೇಫ್ಟಿ ಜಾಕೆಟ್ ಅವೆಲ್ಲ ಫುಲ್ಲು. ಏನು ಗುರು ಅಷ್ಟೊಂದು ರಶ್ ಇದೆ ಅಲ್ಲಿ. ಬೋಟ್ ಹತ್ರ ಅಷ್ಟು ರಶ್ ಇದೆ ಅಂದರೆ ಹೆಂಗಪ್ಪ? ಇವತ್ತೇನು ಹೋಗ್ತೀವಿಲ್ಲ ಗೊತ್ತಿಲ್ಲ ನಾನು, ಅಷ್ಟು ರಶ್ ಇದೆ. ಒಂದೇ ಟಿಕೆಟಲ್ಲಿ ಅಷ್ಟಿದೆ ಅಂದರೆ ಒಂದು ಸತಿ ಎಷ್ಟು ಬೇಕಾದ್ರೂ ಆಡ್ಬೋದಾ? ಏನು ಜನಸಂಖ್ಯೆ ನೋಡಲ್ಲಿ ಫುಲ್ಲು ಜನ ಇದ್ದಾರೆ. ಆ ಬೋಟ್ ಜೊತೆಗೆ ಜರ್ನಿ ಮಾಡುವ, ಹೆಂಗಿರುತ್ತೆ ನೋಡೋಣ. ಈ ಥರದಲ್ಲಿ ಆಯ್ತು ತಂಬಿ, ಮಣ್ಣಿಲ್ಲೇ ಮಾಡಿರೋದು ನೋಡಿ, ಏನು ಸಕ್ಕತ್ತಿದೆ. ವಾಟರ್ ಸಪ್ಲೈ, ಅದು ಒಂಥರ ಮಣ್ಣಿನ ಸಖತ್ತಾಗಿ ಕಾಣುತ್ತೆ. ಇವತ್ತು ನಾನು ಹೋಗ್ತೀನಿ ಅಲ್ಲಿ ಗೊತ್ತಿಲ್ಲ, ಜನ ನೋಡಿದ್ರೆ ಭಯಂಕರ ಜನ ಇದ್ದಾರೆ. ಹೋಗೋದಕ್ಕೆ ಎಷ್ಟಾಗುತ್ತೋ ಟೈಮು. ಅದರಲ್ಲೂ ಏನೋ ಒಂದು ಈಗ ಬೇರೆ ಮಳೆ ಸೀಸನ್ ಆಗಿರೋದ್ರಿಂದ ಬೇರೆ ಕಡೆ ಎಲ್ಲ ಹೋದಾಗ ನೀವು ಅನಿಸುತ್ತೆ ಹೆಂಗೆ ಅಂದರೆ ಅದೇ ಥರ ಸೇಮ್ ಜಾಕೆಟ್. ಒಂಥರ ಕುದುರೆಮುಖ, ಮಂಗಳೂರು, ಹಾವೇರಿ ಈ ಸೈಡೆಲ್ಲ ನೀವು ಹೋದರೆ ಟ್ರೆಕ್ಕಿಂಗ್ ಪ್ಲೇಸ್ ಸಖತ್ತಾಗಿರುತ್ತೆ. ಈ ಟೈಮಲ್ಲಿ ಕೂಡ ಅಲ್ಲಿ ಎಲ್ಲ ಒಂದು 400 700 ಮೇಲಿದೆ ಟಿಕೆಟ್. ಇಲ್ಲಿ 40 ಟ್ರೈ ಮಾಡು, ಅದು ಹೆಂಗಿದೆ ಇದು ಹೆಂಗಿದೆ ಅಂತ. ಆಲ್ಮೋಸ್ಟ್ ಆಗಿ ಕನ್ನಡ ಹಿಂದಿ ಆಂಧ್ರ ಇಲ್ಲೇ ಇರೋದಾ? ಬಂದಿರೋದು ಹಾಲಿಡೇಗೆ. ನಾಳೆ ಸ್ಕೂಲ್ ಬಂದಿದೆ. ಕೌಂಟ್ ಕ್ಲೋಸ್ ಮಾಡ್ತಾರೆ ಮೋಸ್ಟ್ಲಿ ಅಲ್ವಾ? ಟೈಮ್ ಆಯ್ತಲ್ವಾ ಕೌಂಟ್ ಹಾಕಿರೋ ರೇಂಜಿಗೆ ನೋಡಿದ್ರೆ ಯಾವುದೋ ಇದು ಗಾರೆ ಕೆಲಸ ಮಾಡಿರೋ ರೇಂಜಿಗೆ ಇದೀನಿ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸಿರೋ ಲೆಕ್ಕಕ್ಕೆ ಹೆಂಗಿದ್ದೀನಿ ಅಂದರೆ ಯಪ್ಪ ಹಚ್ಚಿ. ಇದು ಸೇಫ್ಟಿ ಜಾಕೆಟು. ಅಕಸ್ಮಾತ್ ಬಿದ್ದರೆ ಏನಾದರೂ ಆ ಕಡೆ ಹಾರಿದ್ರೆ ಮಿಸ್ಸಾಗಿ ಸ್ಲಿಪ್ ಆದರೆ ಇಸ್ಕೊಂಬರುತ್ತೆ ಅಂತ ಜಾಕೆಟ್ ಕೊಟ್ಟಿರೋದು. ನೀರಲ್ಲಿ ಹೋದಾಗ ಎಲ್ಲ ಒಲಿ ಕೊಡ್ತಾರಲ್ವ, ಈ ಥರ ಜಾಕೆಟ್ನ ಹಂಗೆ ಇಲ್ಲಿ ಕೊಟ್ಟಿರೋದೆ ಸೇಫ್ಟಿ ಜಾಕೆಟ್. ಇದು ಯೂಸ್ ಮಾಡಬೇಕು ಅಂತ. ಯಾಕಂದರೆ ಫಸ್ಟ್ ಟೈಮೆಲ್ಲ ಹೋಗ್ತಿರೋದು ನಾನು ಇಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಟೈಮ್. ಇದು ಒಂಥರ ಚೆನ್ನಾಗಿಲ್ಲ ಗುರು, ಫುಲ್ಲು ಒಂಥರ ಹಾರ್ಡವಾಗಿದೆ. ಅಡ್ಜಸ್ಟ್ ಮಾಡಬೇಕು, ಸೇಫ್ಟಿ ನೋಡಬೇಕಲ್ವ, ಅದಕ್ಕೋಸ್ಕರ. ನೀವು ನೋಡ್ತಿದ್ದೀರಲ್ಲ, ಬೋಟಿಂಗಲ್ಲಿ ಒಬ್ಬೊಬ್ಬರೇ ಇಳಿತಿದ್ದಾರೆ. ಈ ಥರ ಬೋಟಿಂಗಲ್ಲಿ ಕುಂದರ್ಸ್ಕೊಂಬಿಟ್ಟು ಹಂಗೆ 2 ರೌಂಡು ಹಾಕ್ಕೊಂಬಿಟ್ಟು ಬರ್ತಾರೆ. ಈಗ ನಮ್ಮ ಸರ್ದಿ, ನಾವು ಹೋಗೋಣ ಬನ್ನಿ. ನೋಡ್ತಿದ್ದೀರಲ್ಲ, ಒಂದು 6 ಜನ 60 ಮೆಂಬರ್ಸ್ ಅಷ್ಟೇ ಬಿಡ್ತಿರೋದು. ಉಳ್ಕಿದ್ದಾರೆ ಹಾಫ್ ಬಿಡ್ತಿದ್ದಾರೆ. 4 ಇದೆ ಬೋಟು. 4 ಬೋಟಲ್ಲಿ ಅದರಲ್ಲಿ 50 ಮೆಂಬರ್ಸ್ ಹಾಕೊಂಡಿದ್ದಾರೆ. ಇದಂದ್ರೂ ಒಂಥರ ಚೆನ್ನಾಗಿದೆನೋ ಹೆಂಗಿದೆನೋ ಗೊತ್ತಿಲ್ವ, ದೇವ್ರಿಗೆ ಗೊತ್ತು. ಒಂಥರ ಚೆನ್ನಾಗಿದೆ. ಈ ಸೇಫ್ಟಿ ಲೈಫ್ ಜಾಕೆಟ್ ಅಲ್ವಾ, ಇದನ್ನು ಯೂಸ್ ಮಾಡ್ತಿರ್ಬೇಕು ಅವಾಗ. ಇದೇನು ಬಿದ್ದರೆ ನನ್ನ ಪ್ರಕಾರ ನಮ್ಮನ್ನೇನು ಎತ್ಕೊಂಬರಲ್ಲ ಅನಿಸುತ್ತೆ. ಯಾಕಂದರೆ ಇದು ಅಷ್ಟು ಕಂಫರ್ಟಬಲ್ ಇಲ್ಲ. ಯಾರೋ ಮಾರ ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಈಗ ಜಸ್ಟ್ ಕೆಳಗೆ ಇಳಿತಿರೋದು. ಫುಲ್ ಆಯ್ತಾ? ಸರ್
ಅಲ್ಲಿ ಇರೋದು. ಈಗ ಫುಲ್ ಮೆಂಬರ್ಸ್ ಎಲ್ಲ ಫುಲ್ ಜಾಸ್ತಿ ಆಗಿಬಿಟ್ಟಿದ್ರೆ ಆ ಸೈಡ್ ಕುಂದಿರ್ಬೇಕಿತ್ತು, ಮಿಸ್ಸಾಗಿ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ. ಗಾಳಿ ಎಲ್ಲ ಒಂಥರ ಚೆನ್ನಾಗಿಲ್ಲ ಗುರು, ಸೇಫ್ಟಿನೂ ಕರೆಕ್ಟ್ ಆಗಿದೆ. ಹೇಳ್ತಾನಿದ್ರು ಸೇಫ್ಟಿನೂ ಚೆನ್ನಾಗಿಲ್ಲ ಚಾರ್ಜರ್ ಇಟ್ಟಿರೋ ಟೈಮ್ ಬಂತು ಅನಿಸುತ್ತೆ. ಬನ್ನಿ ಯಪ್ಪ ಪಾನಿ ಚಾರ್ಜ್ 40 ಬೋಟಿಂಗ್ ಆದಮೇಲೆ ಈಗ ಟ್ರೈನಿಂಗ್ ಬಂದಿದ್ದೀನಿ. ಸೇಮ್ ಟಿಕೆಟ್. ಇಲ್ಲಿ ನೋಡಿದ್ರೆ ಜನ ಅಂದರು ಯವ್ವಿ ಜನ ಗುರು, ಯಪ್ಪೋ. ಹತ್ತತ್ರ ಒಂದು 8:30 9:30 ಆಗುತ್ತೇನೋ. ಇವೆಲ್ಲ ಜನ ನೋಡ್ಬಿಟ್ರೆ ಫುಲ್ಲು ಜನ. ಇಲ್ಲಿ ಗೋರೊತ್ತಿಗೆ ಹೊತ್ತು ಮುಣಿಗೆ ಕತ್ಲಾಗ್ಬಿಡುತ್ತೆ ನನ್ನ ಪ್ರಕಾರ. ಟಿಕೆಟ್ ತಗೊಂಡು ಸುಮಾರು ಹತ್ರ ಒಂದು 45 ನಿಮಿಷ ಆಯಿತು. 45 ನಿಮಿಷದಲ್ಲಿ ಏನೆಲ್ಲ ಮಾಡ್ಬೋದು, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಕಿತ್ತು ಅಂತ ತಿಂಕ್ ಬಂತು. 40 ನಿಮಿಷ ಕಾದಿದ್ದೀನಿ ನಾನು ಆಲ್ರೆಡಿ. ಈಗ ಇನ್ನೂ ಬರ್ತಿಲ್ಲ. ಈ ಟ್ರಿಪ್ ಆದಮೇಲೆ ನೆಕ್ಸ್ಟ್ ನಮ್ಮ ಟ್ರಿಪ್, ಅದಾದಮೇಲೆ ಮತ್ತೆ ಹೊರಗಡೆ ಎಕ್ಸಿಟ್ ಡೋರು. ಇಲ್ಲಿಂದ ಕಷ್ಟ ಇದೆ. ಸುಮಾರು ಕಬ್ಬನ್ ಪಾರ್ಕಲ್ಲಿ ಆಟ ಆಡೋಕ್ಕೆ ಭಾನುವಾರ ಮತ್ತು ಮಿಕ್ಕಿ ದಿನ ಬರುತ್ತೆ, ಚೆನ್ನಾಗಿರುತ್ತೆ ಬರೋಕ್ಕೆ. ಇಲ್ಲ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಬಂದು ಆಡ್ಬೋದು ಆರಾಮಾಗಿ. ಏನೋ ಕ್ರೇಜ್. ಹಳೆಯ ಕಾಲದಲ್ಲಿ ರೈಲ್ವೆ ಗೇಟ್ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಓಪನ್ ಮಾಡಿದಂಥ ರೈಲ್ವೆ ಇರುತ್ತಲ್ವ, ಆ ಟೈಪು ಈಗ ನೀವು ನೋಡ್ತಿರ್ಬೋದು. ಜಸ್ಟ್ ಟ್ರಾಲಿ ಹಾಕ್ಬಿಟ್ಟು ಮತ್ತು ಅದಕ್ಕೆ ಒಂದು ಪೇಂಟ್ ಗೀಟ್ ಹಾಕಿ ಮಾಡಿರೋಂಥ ಟ್ರೈನ್ ಅದು. ಈಗ ತೋರಿಸ್ತೀನಿ ನೋಡಿ. ಆಲ್ರೆಡಿ 40 ನಿಮಿಷಕ್ಕೂ 20 ನಿಮಿಷ ಜಾಸ್ತಿ ಆಯಿತು ನನ್ನ ಪ್ರಕಾರ. ಬಂದಿರೋ ಒಂದು 20 ನಿಮಿಷದಲ್ಲಿ ತಲೆ ಬ್ಯಾನ್ ಆಯಿತು ಬಿಡಿ. ಈಗ ಜನ ಫುಲ್ಲು ಇಳಿದಿದ್ದಾರೆ. ಇದರಿಂದ ಕ್ರೌಡ್ ಅಂದರೆ ಕೊಡು, ಫುಲ್ಲು ಕ್ರೌಡು. ನೋಡಿ ಜನ ಎಲ್ಲ ಪೂರ್ತಿ. ಹೌದಾ, ಆಲ್ರೆಡಿ ಬಂದಿದ್ದೀನಲ್ಲ, ಅದಕ್ಕೆ ಖುಷಿ ಪಡಬೇಕು. ಹಿಂಗೆ ಹಾಕಿ ಆಂಟಿ ಬರುತ್ತೆ ಅಷ್ಟೇ ಬಿಡಿ. ಇದು ಅಷ್ಟೇ, ಹಾಂ ಅಷ್ಟೇ ಅದು ಆಯಿತು. ಈಗ ಹೋಗ್ತಿದೆ ನೋಡಿ ನಮ್ಮ ಟ್ರೈನು. ಹೋಗ್ತಿದ್ದೀವಿ ಬರ್ರಿ, ಹೆಂಗಿದೆ ಅಂತ ತೋರಿಸ್ತೀನಿ. ಕ್ಯಾಮ್ರಾ ಬಿಟ್ಟರೆ ಅಂತ ಕಷ್ಟ. ಬೋಟಿಂಗ್ ಹೋಗಿದ್ದೀನಿ, ಅಕಸ್ಮಾತ್ ಏನಾದ್ರು ಬಿದ್ದುಬಿಟ್ರೆ ಕ್ಯಾಮ್ರಾ ಇದೆಲ್ಲ ಗಿಡ ಪಡ ಇದೆ, ಮಿಸ್ಸಾಗಿ ತಡವಾಗಿ ಬಿತ್ತು ಅಂದರೆ ಕಷ್ಟ ಜೀವನ. ಸೌಂಡ್ ಅಂತಿದೆ ನೋಡಿ. ಆ ಬೋಟಿಂಗ್ ಮಾಡಿದಂಥ ಫೀಲ್ಡನ್ನೆಲ್ಲ ಅದಲ್ಲ ಹೆಂಗಿದೆ, ಬೋಟಿಂಗ್ ಮಾಡ್ದಂಥ ಫೀಲ್ಡ್ ಇದು. ಅವಾಗಲೇ ನಾನು ತೋರಿಸ್ತೀನಿ. ಬೋಟಿಂಗ್ ಎಲ್ಲ ನಿಂತ್ಕೊಂಡು ಹೋಗಿದೆ. ಸ್ವಲ್ಪ ಲಾಸ್ಟ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಇನ್ನೊಂದು ಸ್ವಲ್ಪ ಟ್ರೈನ್ ಮುಗಿತಾ ಬಿದ್ದು ಎಷ್ಟು 20 ಮಿನಿಟ್ಸ್ ಹತ್ತತ್ರ ಆಗುತ್ತೇನೋ. ಫುಲ್ಲು ನೋಡೋಕೆ ಕಾಡಲ್ಲ ಅಂತಾರೆ. ಪಾಪ್ಯುಲೇಷನ್ ಹೆಂಗಿದೆ ಸಕ್ಕತ್ತಾಗಿ ಕಳಿಸಿದ್ದಾರೆ. ಅವ್ರು ಒಂಥರ ಚೆನ್ನಾಗಿದೆ. ದ್ವಾರಬಾಗ್ಲು ಹೋಗೋ ರೈಟ್ ಲೆಫ್ಟ್ ಸೈಡಲ್ಲೇ ಇಲ್ಲಿ ಜನ ನೋಡ್ತಾರೆ ಇದ್ದಾರೆ. ಹಾಯ್ ಅಂತ ಇಲ್ಲಿಗೆ ಮಾಡ್ತಾನೆ ತಾತ. ನಮ್ಮ ತಾತ ಮಾಡ್ತಿದ್ದೆ ನೋಡ್ರಿ, ತಾತ ಎಲ್ಲ. ಬೋಟಿಂಗ್ ಎಲ್ಲ ಕರ್ಕೊಂಡ್ಬಂದು ನೀರು ಬರ್ತಾ ಇದೆ. ಕರ್ಮ, ನೀರು ಬರ್ತಿದೆ. ಕ್ಯಾಮ್ರಾ
ಇಲ್ಲಿಗೆ ಈ ವಿಡಿಯೋ ಕೂಡ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.